ಅದು ಕಂಡು ಬಂತು ಅಂತ ಹೇಳಿದ್ರೆ ಇಮಿಡಿಯೇಟಾಗಿ ಅಂದರೆ ಪ್ರೂವ್ ಆದರೆ ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿ ಮಾಡಿ ಪ್ರೂವ್ ಆಯಿತು ಅಂದರೆ ಡಿಸ್ಮಿಸ್ ಮಾಡ್ತೇವೆ. ಸರ್, ಕಾಂಗ್ರೆಸ್ನಲ್ಲಿ ದಲಿತರನ್ನ ಸಿಎಂ ಮಾಡಲ್ಲ, ಬಾಂಡ್ ಬರ್ದು ಕೊಡ್ತೀನಿ ಅಂತ ಗೋವಿಂದ ಕಾರಜೋಳ ಹೇಳ್ತಾರೆ. ಸರ್, ಕೆನರಾ ಬ್ಯಾಂಕಲ್ಲಿ ಚಿನ್ನ ದರೋಡೆ ಆಗಿದೆ. ಹೌದು, ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ ನಮ್ಮ ಇಲ್ಲಿನ ಟೀಮು. ಎಸ್ ಪಿ ಅವರು, DIG ಅವರು ಎಲ್ಲರೂ ಕೂಡ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ಎರಡು ಏನು ದರೋಡೆಗಳು, ಒಂದಲ್ಲ ಎರಡು ದರೋಡೆ ಚಡ್ಚಣದಲ್ಲಿ ಮತ್ತು ಅವರ ಯಾರು ರಾಮನಗೌಡರು ಅದು ಎಲ್ಲರೂ ಸೇರ್ ಮಾಡಿರ್ತಾರೆ. ಟೀಮು, ಇಟ್ ಈಸ್ ಎ ಟೀಮ್ ವರ್ಕ್. ಈಗ ಬೆಂಗಳೂರಿನಲ್ಲಿ ನಾವು 7 ಕೋಟಿ 11 ಲಕ್ಷ ದರೋಡೆ ಆಗಿತ್ತು, ಬ್ಯಾಂಕ್ ದರೋಡೆ. ವಿತಿನ್ 24 hours ನಾವು ಅವ್ರನ್ನ ಹಿಡಿದಾಕಿದ್ದೀವಿ. 7 ಕೋಟಿ 3 ಲಕ್ಷ ರಿಕವರಿ ಕೂಡ ಆಗಿದೆ. ಹಾಗಾಗಿ ಪೊಲೀಸ್ ಇಲಾಖೆ ಸಮರ್ಥವಾಗಿ ಕೆಲಸ ಮಾಡ್ತಾ ಇದೆ. ಐ ಆಮ್ ಪ್ರೌಡ್ ಟು ಬಿ ಎ ಹೋಮ್ ಮಿನಿಸ್ಟರ್ ಇನ್ ದಿ ಡಿಪಾರ್ಟ್ಮೆಂಟ್. ಸರ್, ಈ ಕೆನರಾ ಬ್ಯಾಂಕ್ ವಿಚಾರದಲ್ಲಿ ಸರ್, ಈ ಪೊಲೀಸರ ಈ ಏನು ವಶಕ್ಕೆ ಕೊಂಡಿದ್ದಾರೆ ಸರ್, ಎಲ್ಲರೂ ರಿಕವರಿ ಮಾಡಿದ್ದಾರೆ ಸರ್, ಅದನ್ನ ಮೆಚ್ಚಿ ಕೆನರಾ ಬ್ಯಾಂಕ್ದವರು ಸ್ವತಃ ಈಗ ಇದನ್ನು ಕೊಡ್ತಾರೆ. ಹೌದು, ನ್ಯಾಚುರಲಿ 50 ಕೋಟಿ ಮೇಲೆ ಹಣ ರಿಕವರಿ ಆಗ್ತದೆ, ಜ್ಯುವೆಲ್ರಿ ಹಣ ಎಲ್ಲ ರಿಕವರಿ ಆಗ್ತದೆ ಅಂತೇಳಿ ಅವ್ರಿಗೆ ಕೆನರಾ ಬ್ಯಾಂಕ್ನವರಿಗೆ ಸಂತೋಷ ಆಗಲ್ವಾ? ಅದಕ್ಕೆ ಈಗ 3.5 ಕೋಟಿ ರೂಪಾಯಿ CSR ಫಂಡಲ್ಲಿ ನಮಗೆ ಈ ಜಿಲ್ಲೆಗೆ ಕೊಟ್ಟಿದ್ದಾರೆ. ನಾವು ಬೆಂಗಳೂರಿಗೆ ಕೊಡಿ ಅಂತ ಹೇಳಲಿಲ್ಲ, ಇಲ್ಲೇ ಕೊಡಿ ಅಂತ ಹೇಳಿದ್ವಿ. ಅದನ್ನು ನೀವು ಬಿಡ್ತಾ ಇದ್ರಾ? ಹಾಂ, ಮತ್ತೆ ಅದೇ ಅದು ಮಾಡ್ತೀವಿ. ಅವರಿಗೆ ಯಾರು ಈ ಒಂದು ಇದರಲ್ಲಿ ಭಾಗಿಯಾಗಿದ್ದಾರೆ ಅವರಿಗೆ ಮುಖ್ಯಮಂತ್ರಿಗಳ ಪದಕ ಸಿಗುತ್ತೆ, ರಾಷ್ಟ್ರಪತಿ ಪದಕಕ್ಕೆ ರೆಕಮೆಂಡ್ ಮಾಡ್ತೀವಿ. ಆಮೇಲೆ ಅವರಿಗೆ ಇಂತಿಷ್ಟು ಹಣ ಅಂತ ಕೂಡ ಕೊಡ್ತೇವೆ. ಅದೆಲ್ಲ ಪ್ರೊಸೀಜರ್ ಇದೆ, ಅದೆಲ್ಲ ಮಾಡ್ತೀವಿ. ಆಡಳಿತ ನಡೆಸಬೇಕಾದ ಸಂದರ್ಭದಲ್ಲಿ ಈ ರೀತಿ ಗೊಂದಲ ಯಾಕೆ ಆಡಳಿತ ನಡೆಸಬೇಕು? ನೋಡಿ, ನಾವು 2020 ಚುನಾವಣೆಗೆ ಹೋಗುವಂಥ ಸಂದರ್ಭದಲ್ಲಿ ಅನೇಕ ಭರವಸೆಗಳನ್ನು ಕೊಟ್ಟಿದ್ದೆವು, 5 ಗ್ಯಾರಂಟಿಗಳನ್ನು ಕೂಡ ಕೊಟ್ಟಿದ್ದೆವು. ಅವೆಲ್ಲವನ್ನು ಅನುಷ್ಠಾನ ಮಾಡಿದ್ದೀವಿ. ಮತ್ತು ಕಾರ್ಯಕ್ರಮಗಳೇನು ಕೊಟ್ಟಿದ್ದೋ ಆ ಕಾರ್ಯಕ್ರಮಗಳನ್ನು ಕೂಡ ನಾವು ನಡೆಸ್ತಾ ಇದ್ದೇವೆ. ಅದು ಅಭಿವೃದ್ಧಿಯ ಕಾರ್ಯಕ್ರಮಗಳು, ಭಾಳಷ್ಟು ಕಾರ್ಯಕ್ರಮಗಳು ನಡೀತಾ ಇದ್ದಾವೆ, ಯಾವುದೂ ನಿಂತಿಲ್ಲ. ಜೊತೆಗೆ ನಾವು 2.5 ಲಕ್ಷ ಜನ ವೇಕೆನ್ಸಿಗಳಿದೆ ಸರ್ಕಾರದಲ್ಲಿ ಅಂತೇಳಿ ಅದನ್ನು ನಾವು 5 ವರ್ಷದಲ್ಲಿ ತುಂಬ್ತೇವೆ ಅಂತ ಕೂಡ ಹೇಳಿದ್ದು. ಆ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಸ್ವಲ್ಪ ವಿಳಂಬ ಆಯಿತು, ಯಾಕೆಂದರೆ ಒಳ ಮೀಸಲಾತಿಯ ವಿಚಾರ ಬಂದಂಥ ಸಂದರ್ಭದಲ್ಲಿ ಅದು ಸ್ವಲ್ಪ ವಿಳಂಬ ಆಗಿದೆ. ಅದನ್ನು ಕೂಡ ಈಗ ಬಗೆಹರಿಸಿ ಈಗ ರಿಕ್ರೂಟ್ಮೆಂಟ್ ಪ್ರೋಸೆಸ್ ಪ್ರಾರಂಭ ಆಗಿದೆ. ಜೊತೆಗೆ ಒಳ ಮೀಸಲಾತಿಯನ್ನು ನಾವು ತೀರ್ಮಾನ ಮಾಡ್ತೀವಿ ಅಂತ ಹೇಳಿ ಕೂಡ ಹೇಳಿದ್ದೆವು. ನಾವು ಅದನ್ನು ಮಾಡಿದ್ದೇವೆ. ಹಾಗಾಗಿ ನಾವು ಕೊಟ್ಟಂತೆ, ಭರವಸೆಯನ್ನು ಕೊಟ್ಟಂತೆ ನಡ್ಕೊಂಡಿದ್ದೇವೆ, ಮುಂದೆಯೂ ಕೂಡ ನಡ್ಕೊಳ್ತೇವೆ. ಸರ್, ಇಂಥ ಸಂದರ್ಭದಲ್ಲಿ CM ಬದಲಾವಣೆ ಚರ್ಚೆ ಯಾಕೆ? ಅಂದರೆ ಏನಾದರೂ ಒಪ್ಪಂದ ಆಗಿದೆಯೋ ಅಥವಾ ಸಿದ್ದರಾಮಯ್ಯ ಆಡಳಿತ ಸರಿ? ನಾನು ಹೇಳಿದ್ನಲ್ಲ, ಇದನ್ನು ಪ್ರತಿಕ್ರಿಯೆ ಮಾಡೋದಿಲ್ಲ ನಾನು ಅಂತೇಳಿ. ಯಾಕೆ ಸಿದ್ದರಾಮಯ್ಯ ಆಡಳಿತ ಸರಿ ಮಾಡ್ತಾ ಇಲ್ಲ? ಯಾಕೆ ಚರ್ಚೆ ಬರುತ್ತೆ? ನೋಡಿ, ನಾನು ಹೇಳಿದೆ, ನಾವೆಲ್ಲ ಭರವಸೆಗಳನ್ನು ಈಡೇರಿಸ್ತೇವೆ ಅಂದಾಗ ಆಡಳಿತ ಸ್ವಾಭಾವಿಕವಾಗಿ ಚೆನ್ನಾಗಿದೆ ಅಂತ ಆಯ್ತಲ್ಲ. ಸಿದ್ದರಾಮಯ್ಯ ಯಾಕೆ ಬದಲಾವಣೆ? ಅದು ಯಾರು ನಿಮಗೆ ಯಾರು ಹೇಳಿದರು? ನಿಮಗೆ ಯಾರು ಹೇಳಿದ್ರು ಹೇಳಿ? ಪಕ್ಷದಲ್ಲೇ ನಡೆದಿದೆ ಅಲ್ಲ, ಏನಾರ ನಡ್ಕೊಳ್ಳಿ. ನಿಮಗೆ ಯಾರಾದರೂ, ನಮ್ಮಲ್ಲಿ ಹೈಕಮಾಂಡ್ ಸಂಸ್ಕೃತಿ ಅಂತ ಗೊತ್ತಿದೆ ನಿಮಗೆ. ಹೈಕಮಾಂಡ್ ಏನು ಹೇಳುತ್ತೆ ಅದೇ ರೀತಿ ಆಗೋದಲ್ವಾ? ಹೈಕಮಾಂಡ್ನವರು ಎಲ್ಲಾದರೂ ಕೂಡ ಹೇಳಿದಾರ? ಅಲ್ಲಲ್ಲ, ಎಲ್ಲರೂ ಹೇಳಿದ್ದಾರೆ ಹೇಳಿ, ನೀವೇ ಎಲ್ಲ ಹೇಳೋರು. ಹಂಗಾಗಿ ನಿಮ್ಮಿಂದಾನೇ ಹೆಚ್ಚಿಗೆ ಹೇಳ್ತಾ ಇರೋದು ಎಲ್ಲ ಕಡೆ. ನೀವೇ ಯಾಕೆ ಅಲ್ಲಲ್ಲ, ನೀವು ಹೇಳಿದ ಮೇಲೆ ಶಾಸಕರು ಹೇಳ್ತಾರೆ. ಈಗ ನೀವೇಪ್ಪ ನಾನು ಪ್ರಶ್ನೆ ಕೇಳಿದ್ರಿ, ನಾನು ಹೇಳಲೇಬೇಕಲ್ಲ. ಥ್ಯಾಂಕ್ ಯು. 2010 ಬ್ಯಾಚ್ ಏನು ಸಬ್ ಇನ್ಸ್ಪೆಕ್ಟರ್ ಇದ್ದಾರೆ, ಅವರು ಪೊಲೀಸ್ ಫೈಲ್ ಇದ್ರು ಕೂಡ ಸರ್ಕಾರ ಮೂವ್ ಆಗ್ತಾ ಇಲ್ಲ ಅಂತ ಹೇಳಿ. ನೋಡಿ, ಎಲ್ಲ ನಾನು ಬಂದ ನಂತರ ಮೊದಲನೇ ಸಾರಿ ನಾನು ಗೃಹ ಸಚಿವನಾದಾಗ ಸುಮಾರು 12,000 ಜನರಿಗೆ ಪ್ರಮೋಷನ್ಸ್ ಕೊಟ್ಟಿದ್ದೇವೆ. ಪ್ರತಿ ಸಾರಿ ನಾನು ಇದು 3ನೇ ಸಾರಿ ನಾನು ಗೃಹ ಸಚಿವನಾಗ್ತಾ ಇರೋದು. ಎಲ್ಲ ಸಂದರ್ಭದಲ್ಲೂ ಕೂಡ ಪ್ರಮೋಷನ್ಸ್ಗಳನ್ನ ಯಾವುದನ್ನು ನಿಲ್ಲಿಸೋದಿಲ್ಲ. ಅವರು ಅರ್ಹತೆ ಆಧಾರದ ಮೇಲೆ ಪ್ರಮೋಷನ್ಸನ್ನು ಖಂಡಿತವಾಗಿ ಕೊಡ್ತೇವೆ. ಒಂದು ವೇಳೆ ವಿಳಂಬ ಆಗಿದ್ದರೆ ಅದು ಈ ಕಾರಣಕ್ಕಾಗಿ ನಾನು ಹೇಳಿದ್ನಲ್ಲ, ರಿಕ್ರೂಟ್ಮೆಂಟ್ ಕೂಡ ನಮ್ಮದು ಅದೇ, ಅದಕ್ಕೆ ಕಾರಣಗಳಿರ್ತವೆ. ಅದನ್ನೆಲ್ಲ ವಿವರಣೆ ಕೊಡೋಕ್ಕೆ ಹೋಗೋದಿಲ್ಲ ನಾನು. ಯಾರಿಗೂ ಅನ್ಯಾಯ ಆಗದಾಗೆ ಬಡ್ತಿಯನ್ನು ಕೊಡ್ತೇವೆ, ರಿಕ್ರೂಟ್ಮೆಂಟು ಕೂಡ ಮಾಡ್ತೀವಿ. ಈಗಾಗಲೇ ನಿಮಗೆ ಗೊತ್ತು, PSI ಸ್ಕ್ಯಾಮ್ ಆಯಿತು. ಯಾರ ಕಾಲದಲ್ಲಾಯಿತು?
ಬಿ ಜೆ ಪಿಯವ್ರ ಕಾಲದಲ್ಲಾಯಿತು. ಅದು ಆಗಿದೆ ಅಂತೇಳಿ ಆ ರೆಕ್ರೂಟ್ಮೆಂಟನ್ನೇ ನಿಲ್ಲಿಸಿದರು. 545 ಮತ್ತೆ ಒಂದು 402 ಇದೆಲ್ಲ ನಿಂತು ನಮಗೆ ಇಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಸಬ್ ಇನ್ಸ್ಪೆಕ್ಟರ್ಗಳು ಇಲ್ದಂಗೆ ಆಗಿಬಿಟ್ರು. ಈಗ ಅದನ್ನೆಲ್ಲ ಬಗೆಹರಿಸಿ 545 ರೆಕ್ರೂಟ್ ಮಾಡಿದ್ದೇವೆ, 402 ರೆಕ್ರೂಟ್ ಮಾಡಿದ್ದೇವೆ. ಈಗೆಲ್ಲ ಅವರು ಟ್ರೈನಿಂಗಲ್ಲಿದ್ದಾರೆ. 2 ತಿಂಗಳಿಗೆ ಅವರು ಫೀಲ್ಡಿಗೆ ಬರ್ತಾರೆ. ಜೊತೆಗೆ ಇನ್ನೂ 600 ಜನರದ್ದು ಸಬ್ ಇನ್ಸ್ಪೆಕ್ಟ್ರನ್ನು ಕೂಡ ರೆಕ್ರೂಟ್ ಮಾಡ್ತೀವಿ. ಆಮೇಲೆ ಕಾನ್ಸ್ಟೇಬಲ್ಸನ್ನು 15,000 ಹುದ್ದೆ ಖಾಲಿ ಇದೆ ಈಗ ನಮ್ಮಲ್ಲಿ. ಅದನ್ನು ಕೂಡ ಹಂತ ಹಂತವಾಗಿ ಮಾಡ್ತೀವಿ. ಇನ್ನೊಂದು ಬಹುಶಃ ವಾರ 15 ದಿವಸ ಅಥವಾ ಸೆಷನ್ ಆದಮೇಲೆ ನಾವು ನೋಟಿಫಿಕೇಷನ್ ಮಾಡ್ತೀವಿ. ಫೈನಾನ್ಸ್ ಆಗಲೇ ಕ್ಲಿಯರ್ ಮಾಡಿದ್ದಾರೆ. 4,500 ಕಾನ್ಸ್ಟೇಬಲ್ಸಿಗೆ ರೆಕ್ರೂಟ್ಮೆಂಟನ್ನು ಪ್ರೋಸೆಸ್ ಪ್ರಾರಂಭ ಮಾಡಿದ್ದೇವೆ. ಸರ್, ಮೊನ್ನೆ ಧಾರವಾಡದಲ್ಲಿ ವಿದ್ಯಾರ್ಥಿಗಳು ನಾನು ಗಮನಿಸಿದ್ದೇನೆ. ಅಲ್ಲಲ್ಲ ನೋಡಿ, ಅವರು ಪಾಪ ಅವ್ರಿಗೆ ರೆಕ್ರೂಟ್ಮೆಂಟ್ ಆಗಬೇಕು ಅಂತ ಅಲ್ವಾ, ಇಲ್ಲಿವರೆಗೂ ಆಗಿರಲಿಲ್ಲ, ಅನೇಕ ಕಾರಣಗಳಿಂದ ಆಗಿರಲಿಲ್ಲ. ಈಗ ಅದನ್ನು ಬಗೆಹರಿಸಿ ಅದನ್ನು ಮಾಡ್ತಾ ಇದ್ದೀವಿ. ಏನಾಗಿದೆ, ಅವರೇ ಒಂದು ಬ್ಯಾಚ್ ಹೋಗಿ ಕೋರ್ಟಿಗೆ ಸ್ಟೇ ತೊಗೊಳ್ತಾರೆ. ನಾವು ರೆಕ್ರೂಟ್ಮೆಂಟ್ ನೋಟಿಫಿಕೇಷನ್ ಮಾಡಿದ ತಕ್ಷಣವೇ ಒಂದು ಬ್ಯಾಚ್ ಹೋಗಿ ಏನೋ ಕಾರಣಕ್ಕೆ ಸ್ಟೇ ತೊಗೊತಾರೆ. ಅವಾಗ ಏನು ಮಾಡಬೇಕು ನಾವು? ಆ ಸ್ಟೇ ವೇಕೇಟ್ ಮಾಡಿಸಿ ಮಾಡಬೇಕು. ಅದನ್ನೇ ಮಾಡ್ತಾ ಇದ್ದೀವಿ. ವಯೋಮಿತಿಯಲ್ಲಿ ಇದು ಆಗುತ್ತಲ್ಲ, ನಾವು 2 ವರ್ಷ ಈಗ ಅದನ್ನು ಅವ್ರು ಏನು ಕೇಳಿದ್ರು, ಅವ್ರು 3 ವರ್ಷ ಕೇಳಿದ್ರು, ನಾವು 2 ವರ್ಷ ಮಾಡಿದ್ದೇವೆ. ಮಾಡಿ ಅವರಿಗೆ ನೋಟಿಫಿಕೇಷನ್ಗೆ ಹೋಗ್ತಾ ಇದ್ದೀವಿ, ರೆಕ್ರೂಟ್ಮೆಂಟ್ ಮಾಡ್ತೀವಿ. ಸರ್, ಇಬ್ಬರು PSIಗಳು